ಏ ಆ ಅಪ್ಪನ್ನ ಹೊಡೆಯೋಕ್ಕೆ ಬೆಂಗಳೂರಲ್ಲಿ ಯಾರು ಹುಟ್ಟಿಲ್ಲ ಬಿಡ್ರು. ಬೇರೆ ಕಡೆಯಿಂದನೇ ಬರಬೇಕು. ಬಂದರು ನನ್ನ ಮಕ್ಕಳು ಅಂತ ಇಲ್ಲ, ಇದಕ್ಕೆ ಕಿವಿಗೆ ನನಗೆ ಬೀಳ್ತಾಯಿತ್ತು. ಮತ್ತು ಅವ್ರದ್ದೇನೋ ಒಂದು ಆಪ್ರೇಷನ್ನು, ಗುಂಡು ತೆಗೆಯೋದು, ಆ ಥರ ಎಲ್ಲ ವಿಷಯಗಳು ಮಾತಾಡ್ತಾಯಿದ್ರು. ಅವ್ರ ದೇಹ, ಅವರು ಪೈಲ್ವಾನ್ ಆಗಿದ್ದರಿಂದ ಅವ್ರ ದೇಹ ಅಷ್ಟೊಂದು ಸದೃಢವಾಗಿತ್ತಂತೆ. ಸರ್ಜರಿ ಮಾಡ್ಬೇಕಾದ್ರೆ ಎಷ್ಟೋ ಇಂಚು ಮಜಲ್ಲು ಚೆಸ್ಟ್ನಲ್ಲಿ ಇತ್ತಂತೆ. ಅದನ್ನೆಲ್ಲ ನಾನು ಕೇಳಿದ್ದೆ. ತುಂಬ ನನಗೆ ಸಣ್ಣನಾಗಿದ್ದಾಗ ಹೌದು ಆ ಥರ ಇದ್ರು ಅವರು, ಅಷ್ಟೊಂದು ಗಟ್ಟಿ ಹಾಳಾಗಿದ್ರ ಅಂತ ನಮ್ಮ ಕಡೆಯಲ್ಲಿ ಮಾತಾಡ್ತಾರೆ. ಅವ್ರ ಬಗ್ಗೆ ಅವ್ರಿಗೆ ನಾನು ಕೇಳಿದ ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಅವ್ರ ಹೆಸರಿದೆ, ಅವ್ರ ಮಗ ಇದ್ದಾನೆ, ಹೀರೋ ಆಗಿ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ, ಅವ್ರ ಸಿನಿಮಾ ಅದ್ಭುತವಾಗಿ ಹೋಗಿ ಸಿನಿಮಾ ರಂಗದಲ್ಲಿ ಒಂದು ಒಳ್ಳೆ ನೆಲೆ ಕಾಣ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏ ಆ ಅಪ್ಪನ್ನ ಹೊಡೆಯೋಕ್ಕೆ ಬೆಂಗಳೂರಲ್ಲಿ ಯಾರು ಹುಟ್ಟಿಲ್ಲ ಬಿಡ್ರು. ಬೇರೆ ಕಡೆಯಿಂದನೇ ಬರಬೇಕು. ಬಂದರು ನನ್ನ ಮಕ್ಕಳು ಅಂತ ಇಲ್ಲ, ಇದಕ್ಕೆ ಕಿವಿಗೆ ನನಗೆ ಬೀಳ್ತಾಯಿತ್ತು. ಮತ್ತು ಅವ್ರದ್ದೇನೋ ಒಂದು ಆಪ್ರೇಷನ್ನು, ಗುಂಡು ತೆಗೆಯೋದು, ಆ ಥರ ಎಲ್ಲ ವಿಷಯಗಳು ಮಾತಾಡ್ತಾಯಿದ್ರು. ಅವ್ರ ದೇಹ, ಅವರು ಪೈಲ್ವಾನ್ ಆಗಿದ್ದರಿಂದ ಅವ್ರ ದೇಹ ಅಷ್ಟೊಂದು ಸದೃಢವಾಗಿತ್ತಂತೆ. ಸರ್ಜರಿ ಮಾಡ್ಬೇಕಾದ್ರೆ ಎಷ್ಟೋ ಇಂಚು ಮಜಲ್ಲು ಚೆಸ್ಟ್ನಲ್ಲಿ ಇತ್ತಂತೆ. ಅದನ್ನೆಲ್ಲ ನಾನು ಕೇಳಿದ್ದೆ. ತುಂಬ ನನಗೆ ಸಣ್ಣನಾಗಿದ್ದಾಗ ಹೌದು ಆ ಥರ ಇದ್ರು ಅವರು, ಅಷ್ಟೊಂದು ಗಟ್ಟಿ ಹಾಳಾಗಿದ್ರ ಅಂತ ನಮ್ಮ ಕಡೆಯಲ್ಲಿ ಮಾತಾಡ್ತಾರೆ. ಅವ್ರ ಬಗ್ಗೆ ಅವ್ರಿಗೆ ನಾನು ಕೇಳಿದ ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಅವ್ರ ಹೆಸರಿದೆ, ಅವ್ರ ಮಗ ಇದ್ದಾನೆ, ಹೀರೋ ಆಗಿ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ, ಅವ್ರ ಸಿನಿಮಾ ಅದ್ಭುತವಾಗಿ ಹೋಗಿ ಸಿನಿಮಾ ರಂಗದಲ್ಲಿ ಒಂದು ಒಳ್ಳೆ ನೆಲೆ ಕಾಣ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.